ಹಲೋ ಗೆಳೆಯರೇ, ನಮಸ್ತೆ. ವೆಲ್ಕಮ್ ಟು ಅವರ್ ಚಾನಲ್. ಸ್ನೇಹಿತರೆ, ಪ್ರಸ್ತುತ ನೀವೇನಾದರೂ ಸಿಂಗಲ್ ಆಗಿದ್ದು ಒಬ್ಬ ಹುಡುಗಿನ ಹುಡುಕಾಟ ಮಾಡ್ತಿದ್ರೆ ಸಂಬಂಧ ಬೆಳೆಸೋದಕ್ಕೆ, ಬನ್ನಿ ನಮ್ಮ ಚಾನಲಲ್ಲಿ ನಿಮಗೆ ಯಾರು ಬೇಕೋ ಅವ್ರನ್ನ ಹುಡುಕಾಟ ಮಾಡಿಕೊಡೋದು ನಮ್ಮ ಜವಾಬ್ದಾರಿ ಆಗಿರುತ್ತೆ. ಇವತ್ತು ಇವರ ಹೆಸರು ನೋಡ್ಕೊಳ್ಳಿ. ಫೋಟೋದಲ್ಲಿ ಇರ್ತಕ್ಕಂಥವ್ರು ತನು ಅಂತ. ಆ್ಯಂಡ್ ಇವರ ಊರು ಬಂದುಬಿಟ್ಟು ಹಾಸನದಲ್ಲಿ ವಾಸವಾಗಿರೋದು ಇವರು. ಸೊ ನೋಡೋದಕ್ಕೆ ಬಿಳಿಯ ಬಣ್ಣದ ಚರ್ಮ ಹೊಂದಿದ್ದಾರೆ. ಉದ್ಯೋಗ ಬಂದುಬಿಟ್ಟು MA ಮಾಡಿರ್ತಕ್ಕಂಥ ಇವರಿಗೆ ಒಬ್ಬ ಒಳ್ಳೆಯ ಓದಿರ್ತಕ್ಕಂಥ ಹುಡುಗ ಬೇಕು ಅಂತ ನಮಗೆ ಪ್ರಪಲ್ ಕಳಿಸಿದ್ದಾರೆ. ಸೊ ಸದ್ಯಕ್ಕೆ ಇವಾಗ ನನಗೆ ಉದ್ಯೋಗ ಸಿಕ್ಕಿಲ್ಲ. ನನ್ನ ವಯ ಬಂದು 31 ವರ್ಷ ಪ್ರಾರಂಭ ಆಗಿದೆ. ನನ್ನ ಕುಟುಂಬದಲ್ಲಿ ನಾವು 6 ಜನ ಇದ್ದೇವೆ, ಒಗ್ಗಟ್ಟಿನಿಂದ ಇದ್ದೇವೆ. ಆ್ಯಂಡ್ ನೋಡೋದು ಕೂಡ ಸಾರಿ ಹಾಕ್ಕೊಂಡು ಆ್ಯಂಡ್ ಬ್ಲ್ಯಾಕ್ ಕಲರಲ್ಲಿ ಬ್ಲೌಸ್ ಕೂಡ ಹಾಕ್ಕೊಂಡು ಇವರು ಏನು ಸಖತ್ತಾಗಿ ಕಾಣಿಸ್ತಿದ್ದಾರೆ ಅಂತ ನೋಡ್ಕೊಳ್ಬೋದು. ಚೆನ್ನಾಗಿದ್ದಾರೆ ಸ್ನೇಹಿತರೆ. ಹಾಸನದಲ್ಲಿ ಸುಮಾರು 15 ವರ್ಷಗಳಿಂದ ಹುಟ್ಟಿದಂಥ ಊರಿನಲ್ಲೇ ಇರ್ತಕ್ಕಂಥದ್ದು ಈ ಒಂದು ತನು ಅವರು. ಆ್ಯಂಡ್ ಇವ್ರನ್ನ ಮದುವೆ ಆಗುವಂಥ ಹುಡುಗ ಈ ರೀತಿಯಾಗಿರಬೇಕು ಅಂತ ಕೆಲವೊಂದಿಷ್ಟು ಪಾಯಿಂಟ್ಗಳನ್ನು ಕಳಿಸಿರ್ತಕ್ಕಂಥದ್ದು. ಮೊದಲನೇದಾಗಿ ಹುಡುಗ ಮಧ್ಯಮ ಬಣ್ಣ ಹೊಂದಿರಬೇಕು. ಅಂದರೆ ಈ ಕಡೆ ಕಪ್ಪು ಇರಬಾರ್ದು, ಈ ಕಡೆ ಬಿಳುಪು ಇರಬಾರ್ದು, ಮಧ್ಯದಲ್ಲಿ ಗೋಧಿ ಬಣ್ಣ ಅಂತಾರಲ್ಲ ಆ ರೀತಿ ಮಧ್ಯದ ಬಣ್ಣ ಹುಡುಗ ಇರಬೇಕಂತೆ. ದೇವರ ಭಕ್ತ ಆಗಿರಬೇಕು. ಏನು ದೇವ್ರ ನಂಬಲೆಲ್ಲ ಮೂಢ ಭಕ್ತಿ ಅಂತಂದ್ಬಿಟ್ಟು ಹೇಳಬಾರ್ದು. ಅಪ್ಪಟ ದೇವರ ಭಕ್ತ ಆಗಿರ್ಬೇಕಂತೆ. ಅವರದ್ದೇ ಮನೆ ಆಸ್ತಿ ಎಲ್ಲ ಇದ್ದರೆ ಪರವಾಗಿಲ್ಲ. ಇಲ್ಲ ಅಂತಂದರೆ ಮದುವೆ ಆದ ನಂತರ ನಾವೇ ಇಬ್ಬರು ಕೂಡ ಮಾಡ್ಕೊಳ್ಳೋಣ. ಈಗ ಮದುವೆ ಆಗುವಂತಹ ಮುಂಚೆ ನಿಮಗೇನಾದರೂ ಆಸ್ತಿ ಮನೆ ಎಲ್ಲರೂ ಇದೆ ಅಂದರೆ ಓಕೆ. ಬೈ ಚಾನ್ಸ್ ಇಲ್ಲ ಏನು ಕೂಡ ಅಂತಂದರೂ ಕೂಡ ಮದುವೆ ಆದ ನಂತರ ಇಬ್ಬರು ಕೂಡ ದುಡಿದ್ಬಿಟ್ಟು ಆಸ್ತಿ ಸಂಪಾದನೆ ಮಾಡೋಣ ಅಂತ ಹೇಳಿದ್ದಾರೆ. ಪರಸ್ಪರ ಹೊಂದಾಣಿಕೆಯಿಂದ ಜೀವನ ನಡೆಸ್ಕೊಂಡು ಹೋಗೋಣ. ಆ್ಯಂಡ್ ಯಾರಿಗೂ ಕೂಡ ನಮ್ಮ ಬಗ್ಗೆ ಮಾತಾಡ್ಬೋದು, ಆ ರೀತಿ ಜೀವನ ಸಾಗಿಸ್ಕೊಂಡು ಹೋಗೋಣ ಅಂತ ಹೇಳಿದ್ದಾರೆ. ಹುಡುಗ ಬಂದುಬಿಟ್ಟು ಸ್ವಲ್ಪ ಎತ್ತರವಾಗಿರಬೇಕು, ಒಂದು 7 ಸೆಂಟಿಮೀಟರ್ ಒಳಗಡೆ ಇರಬೇಕು. ಆ್ಯಂಡ್ ಇದೇ ರೀತಿಯಾಗಿ ಇನ್ನು ತೂಕ ಬಂದುಬಿಟ್ಟು 70 kg ಒಳಗಡೆ ತೂಕ ಇರಬೇಕಂತೆ. ಆ್ಯಂಡ್ ಸ್ನೇಹಿತರೆ, ಅವರ ಒಂದು ವಯ ಬಂದು 29ರ ವಯಸ್ಸಿನ ಒಳಗಿನವನಾಗಿರಬೇಕು ಅಂತ ಹೇಳಿದ್ದಾರೆ. ಜೊತೆಗೆ ಚೆನ್ನಾಗಿರಬೇಕು, ಅವರ ತಂದೆ ತಾಯಿಯವರ ಮಾತು ಕೇಳಬೇಕು, ಗೌರವದಿಂದ ಇರಬೇಕು ಅಂತ ಹೇಳಿರ್ತಕ್ಕಂಥದ್ದು. ಸೊ ಇದು ಅವರ ಹುಡುಗರಲ್ಲಿರ್ಬೇಕಾಗಿರ್ತಕ್ಕಂಥ ಕ್ವಾಲಿಫಿಕೇಷನ್ ಆಗಿದ್ದರೆ ಇವ್ರನ್ನ ಕಾಂಟ್ಯಾಕ್ಟಿಗೆ ತೆಗೆದುಕೊಳ್ಳೋದು ಹೇಳ್ತೇನೆ. ಸೊ ಈ ಒಂದು ಕಾರು ಅವ್ರ ಹತ್ರ ಇದೆ ನೋಡಿ ಸ್ನೇಹಿತರೆ, ಮೋಟರ್ ಕಾರ್. ಆ್ಯಂಡ್ ಗೈಸ್, ಇವಾಗ ಅವ್ರನ್ನ ಕಾಂಟ್ಯಾಕ್ಟಿಗೆ ತೆಗೆದುಕೊಳ್ಳೋದು, ನಿಮ್ಮ ಹೆಸರು ಆ್ಯಂಡ್ ಊರು, ನಿಮ್ಮ ನಂಬರನ್ನು ನಮ್ಮ ಒಂದು ಚಾನಲ್ನ ಕಮೆಂಟ್ನ ಬಾಕ್ಸ್ ಕೆಳಗಡೆ ಹಾಕಬೇಕು ಸ್ನೇಹಿತರೆ. ಸೊ ಯಾರು ಬೇಗ ಕಳಿಸ್ತೀರೋ ಅವರು ಪ್ರತಿಯೊಂದು ಕಮೆಂಟನ್ನು ಚೆಕ್ ಮಾಡ್ತಾರೆ. ಅಂದರೆ ನನಗೆ ಹತ್ತಿರ ಯಾವ ಊರಾಗುತ್ತೆ, ನಿಮ್ಮ DP ನೋಡಿಬಿಟ್ಟು ಇವ್ರು ನನಗೆ ಇಷ್ಟ ಆಗ್ತಾರಾ, ಮ್ಯಾಚ್ ಆಗ್ತಾರಾ, ಎಲ್ಲವನ್ನು ಚೆಕ್ ಮಾಡಿ ಅವರೇ ಖುದ್ದಾಗಿ ಒಬ್ಬ ವ್ಯಕ್ತಿನ ಸೆಲೆಕ್ಷನ್ ಮಾಡಿಬಿಟ್ಟು ಕಾಲ್ ಮಾಡ್ತಾರೆ. ಸೊ ಅವ್ರ ಜೊತೆ ಮಾತಾಡಿ ಹಿಂಗೆ ಅಂತ ಹೇಳ್ತಾರೆ. ಅವರು ಇಷ್ಟ ಆಗಲಿಲ್ಲ ಇನ್ನೊಬ್ಬ ವ್ಯಕ್ತಿನ ಟ್ರೈ ಮಾಡ್ತಾರೆ. ಒಟ್ಟಿನಲ್ಲಿ ಅವರಿಗೆ ಯಾರು ಸೂಟೇಬಲ್ ಆಗ್ತಾರೆ ಅವ್ರನ್ನ ಇವರು ಸೆಲೆಕ್ಟ್ ಮಾಡ್ಕೊಳ್ತಾರೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸೊ ವೈಟ್ ಕಲರಲ್ಲಿ ಈ ಒಂದು ಕಾರ್ ಏನು ನೋಡ್ತಿದ್ರಾ ಅವರ ಸ್ವಂತ ಕಾರು. ಇದು ಬಂದ್ಬಿಟ್ಟು 2022 ಮಾಡಲಲ್ಲಿ ಇರತಕ್ಕಂತಹ ವೈಟ್ ಕಲರ್ ಮಾಡೆಲ್ ಕಾರ್ ಸ್ನೇಹಿತರೆ. ಆ್ಯಂಡ್ ಇದರ ಒಂದು ಫೇಸ್ ಲೆಫ್ಟ್ ಆ್ಯಂಡ್ ದ ಮ್ಯಾನುಫ್ಯಾಕ್ಚರಿಂಗ್ ಕಲರಿಂಗ್ ಕೂಡ ಅಷ್ಟೇ ಡಿಸೇಬಲ್ ಆಗಿದೆ. ಆ್ಯಂಡ್ ಈ ಇರ್ತಕ್ಕಂತಹ ಕಾರಿನ ಅಪ್ ಟು ಎಕ್ಸ್ ಶೋರೂಮ್ ಪ್ರೈಸು ಸದ್ಯಕ್ಕೆ ಇದು 7.8 lakhs ಅಬೋ 8 ಲಕ್ಷದ ಒಳಗಡೆ ಇದೆ ಅಂತ ಕೂಡ ಹೇಳಿದ್ದಾರೆ. ಏನಕ್ಕೆ ಈ ಒಂದು ಕಾರಿನ ಮಾಹಿತಿ ನಾನು ತಿಳಿಸ್ಕೊಡ್ತಿದ್ದೀನಿ ಅಂತಂದರೆ, ಅವರಿಗೆ ಆಸ್ತಿ ಏನೂ ಇಲ್ಲ, ಒಂದು ಮನೆ, ಸ್ವಲ್ಪ ದುಡ್ಡು ಆ್ಯಂಡ್ ಅದೇ ರೀತಿಯಾಗಿ ಒಂದು ಕಾರು ಇದೆ. ಇದು ಬಿಟ್ಟರೆ ಬೇರೆ ಏನೂ ಇಲ್ಲ. ಹಾಗಾಗಿನೇ ತಿಳಿಸ್ಕೊಡಿ ಅಂತ ಹೇಳಿರೋದು. ಒಳಗಡೆ ಇರ್ತಕ್ಕಂತಹ ಇಂಟೀರಿಯಲ್ ನೀವು ಕೂಡ ನೋಡ್ಕೊಳ್ಬೋದು. ನಾನು ಹೇಳೋ ಅವಶ್ಯಕತೆಯೇ ಇಲ್ಲ. ಎಲ್ಲ ಕಾರಿಗೂ ಇರುತ್ತಲ್ಲ ಅದೇ ರೀತಿಯಲ್ಲಿ ಸಿಸ್ಟಮ್ ಇದೆ. ಸ್ಟೇರಿಂಗ್ ಸಿಸ್ಟಮ್ ಕೂಡ ನೋಡ್ಕೊಳ್ಬೋದು, ಚಿಕ್ಕದಾಗಿದೆ. ಆ್ಯಂಡ್ ಸ್ವಿಫ್ಟ್ ಡಿಸೈರ್ ಅಂತ ಈ ರೀತಿ ಕಾರ್ಗಳು ಏನಿರುತ್ತೆ ಆ ರೀತಿಯ ಸಿಸ್ಟಮ್ ಇದೆ ನೋಡಿ ಸ್ನೇಹಿತರೆ. TV ಸ್ಪೇಸು, ಒಳ್ಳೆಯ ಒಂದು ಸ್ಕ್ರೀನ್ ಇದೆ. ಆ್ಯಂಡ್ ಸಾಂಗ್ ಸಿಸ್ಟಮ್ ಕೂಡ ನೀವು ನೋಡ್ಕೊಳ್ತಿದ್ದೀರಾ. ಸಾಂಗ್ ಸಿಸ್ಟಮ್ ಕೂಡ ಅಷ್ಟೇ ಚೆನ್ನಾಗಿದೆ. ಆ್ಯಂಡ್ ಕಲರಿಂಗಲ್ಲೂ ಕೂಡ ಇಂಚಸ್ ಇದರಲ್ಲಿ 1.5 ಇಂಚಸ್ ಗ್ಲಾಸ್ ಕೂಡ ಇದೆ ಮುಂದ್ಗಡೆದು ಆ್ಯಂಡ್ ಬ್ಯಾಕ್ ಸೈಡಲ್ಲಿ. ಒಟ್ಟಲ್ಲಿ ಇದರಲ್ಲಿ ಕಂಫರ್ಟಬಲಾಗಿ ಕೂತ್ಕೊಂಡು ಹೋಗುವಂತಹ ಪ್ಯಾಸೆಂಜರ ಸಂಖ್ಯೆ 5 ಮೆಂಬರ್ಸ್ ಇದರಲ್ಲಿ ಆರಾಮಾಗಿ ಕೂತ್ಕೊಂಡು ಲಾಂಗ್ ಡ್ರೈವ್ ಕೂಡ ಮಾಡ್ಬೋದಾಗಿರುತ್ತೆ. ಏನು ಕೂಡ ಇದರಲ್ಲಿ ಪ್ರಾಬ್ಲಮ್ ಕೂಡ ಇಲ್ಲ ಅಂತ ಅವರು ಹೇಳಿದ್ದಾರೆ ಸ್ನೇಹಿತರೆ. ಇದರಲ್ಲಿ ಡ್ಯಾಶ್ಬೋರ್ಡ್ ಇದೆ ಆ್ಯಂಡ್ ಕಾಲು ಕೂಡ ಕಂಫರ್ಟೇಬಲಾಗಿ ಇಡೋದಕ್ಕೆ ಕೂಡ ಇದೆ. ಗೇರ್ 1 ಗೇರ್ 2 ಅಂತಂದ್ಬಿಟ್ಟು 2 ಸಿಸ್ಟಮೆಟಿಕ್ಕಾಗಿ ಗೇರ್ ಇದೆ. ಒಳ್ಳೆಯ ಒಂದು ಮೈಲೇಜಿಂಗ್ ಆ್ಯಂಡ್ ಒಳ್ಳೆಯ ಒಂದು CC, ಫ್ರೆಶ್ ಇಂಜಿನ್, ಏರ್ ಬ್ಯಾಗ್, AC, ಈ ರೀತಿಯಾಗಿ ಹಲವಾರು ಸಿಸ್ಟಮ್ ಇದರಲ್ಲಿ ಇದೆ. ಸೊ ಕಾರಿನ ಬಗ್ಗೆ ಟೆನ್ಷನ್ ಬಿಟ್ಬಿಟ್ಟು ಅವರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ ಅಂತ ಹೇಳ್ತಾ ಕಮೆಂಟ್ ಬಾಕ್ಸಲ್ಲಿ ಬೇಗ ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ನಿಮಗೆ. ನಮಸ್ತೆ.